ಮಾಡ್ಬೇಕು. ಸ್ಟವ್ ಆನ್ ಮಾಡೋದು ಹೆಂಗಂತ ಹೇಳ್ಕೊಂಡೆ. ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಾನು ನಮ್ಮಣ್ಣ ಸೇರ್ಕೊಂಡು ನಮ್ಮ ಅಣ್ಣಂಗೆ ಕುಕಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡೋದು ನಮ್ಮ ಅಣ್ಣಂಗೆ ಸ್ಟವ್ ಆನ್ ಮಾಡೋದು ಹಿಂಗೆ ಅಂತಾನೂ ಗೊತ್ತಿಲ್ಲ. ಸೊ ಫಸ್ಟ್ ಅದನ್ನ ಹೇಳ್ಕೊಡೋಣ. ಹೆಂಗೆ ಆನ್ ಮಾಡ್ತೀವಿ ಹೇಳಿ, ತೋರಿಸು. ಹಾಂ, ಅಲ್ಲಿ ಪಟ್ಟಕ್ಕಂದ್ರೆ ಒಣಗಿಲ್ಲ. ಇದನ್ನ ಒಂಚೂರು ಒತ್ತಿ ಹಚ್ಚಿ ಇದೆಲ್ಲ ಹಿಂಗೆ ಹಿಡೀನಿ. ಹೆಂಗೆ ಹೇಳ್ತೀನಿ ನಾನು, ಹಿಂಗೆ ಇದನ್ನ ಎಡಗೈಲಿ ಹಿಡ್ಕೊ. ಒಂಚೂರು ಹಿಂಗೆ ಮಾಡಿ ಇಲ್ಲಿ ತನಕ ಬಂದ್ಮೇಲೆ ಇದನ್ನ ಹಚ್ಚ. ಹಾಂ, ಫುಲ್ ಟೈಟ್ ಇದು ಮಾಡಂಗಿಲ್ಲ. ಹಾಂ, ಹಚ್ಚ, ಇದನ್ನ ಹಚ್ಚ. ಇದು ಬಿಡು, ಇದಕ್ಕೆ ಕೈ ಬಿಡ. ಹೊಡಿಕತ್ತೀನ ಇಡ್ತಾನಲ್ಲ, ಸೀದಾ ಇಡ. ಇದಿಷ್ಟೇ ಇರಲಿ. ಹಿಂಗೆ ಏನ್ ಮಾಡೋದು ಅಂತ ಹೇಳ್ತೀನಿ. ಕರೆಕ್ಟ್ ಕೂತದಲ್ಲ. ಹಾಂ, ಓಕೆ. ಇದು ಹಾಕಿ ನೀರು ಒಂಚೂರು ಸುರು ಅಂತದ. ಗಾಬರಿ ಆಗ್ಬೇಡ, ಹಾಕ. ಪ್ಯಾಕೆಟ್ ಅನ್ನೋದು ಎಷ್ಟು ಹಾಕ್ಬೇಕೆ? ಹಾಕ್ಬೇಕದ ಸರಿ. ಹಾಂ, ನಾವಿವತ್ತು ಮ್ಯಾಗಿ ಪಾಸ್ತಾ ಮಾಡ್ತಿದ್ದೀವಿ. ಇಟ್ ಇಸ್ ವೆರಿ ಈಸಿ ಟು ಪ್ರಿಪೇರ್. ಹೀಗಾಗಿ ಇದು ಈಸಿಯಾಗಿರೋದಿರಲಿ ಫಸ್ಟ್ ಟೈಮು ಅಂತ ಅನ್ನಕ್ಕೆ ಹೇಳ್ತಾ ಇದ್ದೀನಿ. ಅದನ್ನ ಹಾಕಂಗಿಲ್ಲ. ಈಗ ಫಸ್ಟ್ ಇದನ್ನ ಹಾಕ್ಬೇಕು. ಪ್ಯಾಕೆಟ್ ಹಾಕಿದ್ದಿ ಅದರೊಳಗಿಂದ ಅಷ್ಟೇ. ಹಾಂ, ಫುಲ್ ಹಾಕಿ ಗಟ್ಟಿಯಾಗಿ ಹಿಡ್ಕೋ. ಅದನ್ನ ಪ್ಯಾಕೆಟ್ ಹಿಡ್ಕೋ, ಬೀಳ್ತಲ್ಲ. ಪ್ಯಾಕೆಟ್ ಹಿಡ್ಕೋ ಅದನ್ನ. ಚಮಚ ತಗೋ, ಒಂಚೂರು ಕೈ ಆಡ್ಸೋದಕ್ಕೆ. ಅದೊಂಚೂರು ಬಾಯ್ಲ್ ಆಗಬೇಕು ಕೆಳಗಿದೆ. ಸೊ ಅದಕ್ಕೆ ಫುಲ್ ಬಾಯ್ಲ್ ಆಗಬೇಕು. ಅವು ಬಾಯ್ಲ್ ಆದ್ಮೇಲೆ ಒಂದು ಸ್ವಲ್ಪ ದೊಡ್ಡ ಆಗ್ತಾವೆ. ಆವಾಗ ಮಸಾಲೆ ಹಾಕಬೇಕು. ಓಕೆ, ಅಷ್ಟೇ. ಸಿಂಪಲ್, ವೆರಿ ಸಿಂಪಲ್ ಮ್ಯಾಗಿ ಪಾಸ್ತಾ. ಇದ್ರೊಳಗೆ ಇದ್ರೊಳಗೆ ಬರ್ತದೆ. ಇದ್ರೊಳಗೆ ನೀರೊಳಗೆ ಹಾಕಿದ್ಮೇಲೆ ಅದೊಂದು ಸ್ವಲ್ಪ ದೊಡ್ಡ ಆಗ್ತಾವೆ ಒಟನ್ಕ. ಸೊ ಇದು ಮ್ಯಾಗಿ ಪಾಸ್ತಾ ವೆರಿ ಈಸಿ ಟು ಪ್ರಿಪೇರ್. ಅದಕ್ಕೆ ಇದನ್ನು ತೊಗೊಂಡು ಬಂದಿದ್ದೀವಿ. ಹೆಂಗೆ ಅನಿಸ್ತಾ ಇದೆ? ಫಸ್ಟ್ ಟೈಮ್ ಕುಕಿಂಗ್ ಮಾಡ್ತಾ ಇದ್ದೀರಾ? ಸ್ಟವ್ ಆನ್ ಮಾಡಿದ್ದೀರಾ ಫಸ್ಟ್ ಟೈಮ್? ಲೈಫಲ್ಲಿ ಫಸ್ಟ್ ಟೈಮ್ ನಮ್ಮಣ್ಣ ಸ್ಟವ್ ಆನ್ ಮಾಡಿದ್ದು. ಇದ್ದೀನಿ, ಬಟ್ ನನಗೆ ಬೇಸಿಕ್ಸ್ ಗೊತ್ತು. ಈ ಥರ ಎಲ್ಲ ಎಕ್ಸ್ಪರ್ಟ್ ಕುಕ್ಸ್ ಏನಲ್ಲ, ಬೇಸಿಕ್ಸ್ ಗೊತ್ತು. ಜೀವನ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಬರುತ್ತೆ ಅಷ್ಟೇ. ಎಕ್ಸ್ಟ್ರಾ ಎಲ್ಲ ಏನೇ. ಬಟ್ ನಂಗೆ ಗೊತ್ತು. ಇಷ್ಟು ದಡ್ಡಂತೂ ಅಲ್ಲ, ತೀರಾ ಎಕ್ಸ್ಪರ್ಟೂ ಅಲ್ಲ, ಒಂದು ಲೆವೆಲಿಗೆ. ಓಕೆ, ನಮ್ಮಮ್ಮ ರುಚಿಯಾಗಿ ಮಾಡ್ತಾಳೆ. ಅದಕ್ಕೆ ಬಂದು ಸುಲಭ ಅದೇನ. ಅವಾಗ ಗ್ಯಾಸ್ ಆನ್ ಮಾಡ್ಬೇಕು. ಏನು ದೊಡ್ಡ ಆಗವಲ್ಲ ಆಗ್ತಾವ. ಕುಕ್ಕಿಂಗ್ ಎಲ್ಲ ಇಷ್ಟ ಟಫ್ ಅಂತ ಗೊತ್ತಿರಲಿಲ್ಲ ನನಗೆ ಅನ್ನಿಸ್ತಾ ಇದೆ ನಮ್ಮ ಅಣ್ಣ ನೀರು ಜಾಸ್ತಿ ಹಾಕಿದ್ದಾನೆ. ಎಷ್ಟು ಹೇಳಿ ಎಷ್ಟು ಹಾಕ್ಯಾನ, ಅದಕ್ಕೆ ಒಂಚೂರು ನೀರು ನಾನು ಬಡಿಸಿ ಮನ್ಯಾಗ ಸೋಬಾ ನೀವು ಒಂದ ಹೇಳ ಮಾಡೋದು. ನೀನು ಆರಾಮ ಓಕೆ ಮಮ್ಮಿ ದುಡ್ಡು ಆಗ್ಬಲ್ವು ಪಾಸ್ತಾ ಗೀರ್ತ ಅಂತ ಮನ್ಯಾಗ ಯಾವಾಗಲೂ ಒಂದೇನಾರ ಆಗುತ್ತೆ. ಪರವಾಗಿಲ್ಲ ಗಾಯ್ಸ್. ಚೂರು ನೀರು ತೆಗಿಯೋಣ. ಜಾಸ್ತಿ ನೀರು ಹಾಕ್ತಾಗ ನಾನು ಅದಕ್ಕೆ ತುಂಬಲ್ಲ. ಹಾಂ, ತೆಗಿ. ಇನ್ನೊಂಚೂರು ನೀರು ತೆಗಿ. ಭಾಳ ನೀರು ಆಗ್ಬಿಡ್ತಂದ್ರೆ ಅದೊಂಥರ ಹಿಟ್ಟು ಕಲಿಸ್ಕೊಂಡು ತಿನ್ನಂಗೆ. ಇಟ್ ಫೀಲ್ಸ್ ಲೈಕ್ ದ್ಯಾಟ್. ಜಾಸ್ತಿ ನೀರು ಇರಬಾರ್ದು ನನಗೆ. ಆ್ಯಕ್ಚುಲಿ ನಾ ಅಂದೆ ಒಗ್ಗರಣೆ ಹಾಕಿ ನೀಟಾಗಿ ಸಪ್ರೇಟಾಗಿ ಅದನ್ನು ಇವಾಗ ಒಂದು ಬಾಯ್ಲ್ ಮಾಡಿಕೊಂಡು ತಕ್ಕೊಂಡು ಸಪ್ರೇಟಾಗಿ ಅದನ್ನು ಬಾಯ್ಲ್ ಮಾಡಿ ತಕ್ಕೊಂಡು ಒಂದು ಒಗ್ಗರಣೆ ಹಾಕಿ ಅದಕ್ಕೆ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ, ಸಣ್ಣ ಮಾಡಿ. ಓಕೆ, ಈಗ ಹಾಂ ಸಾಕ. ಏನು ಜೋರ್ ಇಡ ಅಂದ್ರ ಕುದಿತದ. ನಾ ಈಗ ಸಣ್ಣ ಮಾಡಿದೆ. ಅವ ಇದನ್ನ ತೆಗಿಲಿಕ್ಕೆ ಹತ್ ಕೂಡ್ಲೆ ಅದ್ ಕುದ್ದದಿಂದ ಇದನ್ನು ಹಾಕ್ಬೇಕು. ಕಡಿಮೆ ಆತಂದ್ರ ಅದನ್ನ ಹಾಕ
ಹಾಕ್ಬೇಕು. ಅಲ್ಲಲ್ಲ ಈಗ ಇದ್ರೊಳಗೆ ಹಂಗ ಕೊಟ್ರ ಏನದು ಎರಡನ್ನೂ ಒಟ್ಟಿಗೆ ಹಾಕಿ ಬೇಯಿಸ್ಬೇಕಂತಂದು ಹೇಳಂದ ಅದಕ್ಕೆ ಹಾ ಅದ್ರೊಳಗೆ ಬಿಡಬೇಡ, ಚಮಚೆ ಕಾಯ್ತದ. ತೆಗಿ ಅದಕ್ಕೆ ಕೊಟ್ಟೇನೆ ಅದನ್ನ. ಅಡಿಗೆ ಮಾಡ್ತಾನ ಅಡಿಗೆ ಕೆಲಸ ಇಲ್ಲ ಆಗ ಪಟ್ ಪಟ ಇದನ್ನ ಕಟ್ ಮಾಡಿದೀನಿ ಹಿಡ್ಕೊಂಡು ಹಾಕ ಫುಲ್ ಫುಲ್ ಹಾ ಗಟ್ಟಿಯಾಗಿ ಹಿಡ್ಕೊ, ಅದು ಬೀಳ್ತದ ಪ್ಲಾಸ್ಟಿಕ್ ಕವರ್ ಅದ್ರೊಳಗ. ಈಗ ಒಂಚೂರು ಅದನ್ನ ಕಲಸು. ಕಾಫಿ ಮಾಡಿ ಕೆಡ್ಸಿ, ಹಾಲ ಪುಡಿ ಎಲ್ಲ ಇದನ್ನ ಕೆಡ್ಸಿದ್ರೆ ನಾ ಕೇಳೋದಿಲ್ಲ. ತಿಂತೀವಮ್ಮ ತಿನ್ಬೇಕದನ್ನ. ಹೂವ. ಇಲ್ಲಾಂದ್ರೆ ನಿಮ್ ತಲೆಗೆ ಹಾಕಿ ಕಟ್ತದೆ. ಹೂವ ಬಟ್ಟಿ ತಗೊಂಡು. ಅದು ನಮ್ಮ ಅಮ್ಮನ ವಾಯ್ಸು, ಪ್ಲೀಸ್ ಇಗ್ನೋರ್. ಅದು ಫುಲ್ ಕುದಿಬೇಕ. ಈಗ ಸೇಮ್ ಮ್ಯಾಗಿ ಥರನೇ ಟೇಸ್ಟ್ ಬರುತ್ತೆ ಆ್ಯಂಡ್ ಮಾಡೋ ವಿಧಾನ ಕೂಡ ಸೇಮ್. ಅದು ಫುಲ್ ಬಾಯ್ಲ್ ಆಗ್ಬೇಕು, ಹಂಗಲ್ಲ. ಒಂಚೂರು ಉಪ್ಪು ಹಾಕೋಣ. ಉಪ್ಪು ಹಾಕ್ಬೇಕ ಅವರೇ ಇರೋದು ಮಸಾಲೆ ಇರುತ್ತೆ, ಬಟ್ ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತೆ. ಉಪ್ಪು ಜಾಸ್ತಿ ಆಗಿ ತಿನ್ಲಾರ್ದಂಗೆ ಆತಂದ್ರೆ ನೀನೇ ತಿನ್ನೋದು. ಕಲಿಸ್ಬೇಕಂತ ಉಪ್ಪು ಹಾಕಿ ಕುದಿಸಿದ್ರಲ್ಲ. ನೀ ಕಲಿಸ್ತೇನೆ ಅಂತೆಲ್ಲ ಕಲಿಸೋದು ಅಂದರೆ ಸ್ಟಿರ್ ಮಾಡೋದು ಅಂತ ಅರ್ಥ. ಬರುತ್ತೆ. ಚೆಂಚನ್ ಸುಡ್ದ ಒಂಚೂರು ಅದನ್ನ ಹಿಂಗೆ ಎತ್ತಿ, ನಮ್ಮ ಅಣ್ಣ ಅದನ್ನ ಯೂಸ್ ಮಾಡ್ಬೇಕಂತೆ, ಎತ್ತಿ ಇಡ್ಬೇಕಂತ. ಗಟ್ಟಿಯಾಗಿ ಹಿಡ್ಕೋ. ಒಂದಾಗೆಲ್ಲ ಮಾಡೋ ಮಾಡಿ ಅಲ್ಲೇ ಇಡಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನ ಆಗಲಿ, ಅದು ಅಷ್ಟೇ ಬಾಯ್ಲ್ ಆಗಲಿ. ಹಾಂ ಇಡು, ವಾಪಸ್ ತೆಗಿ. ಹೋಗಿ ಬರ್ತಾನೆ ಬಂದು ಸ್ವಲ್ಪ ಈಗ ನೋಡಿ, ಇದು ದೊಡ್ಡವಾಗ್ಯಾವ ಈಗ ಒಂದು ಸ್ವಲ್ಪ ನೀರು ಹಾಕ್ಬೇಕೈತೆ. ಓ ಕೊಯ್ಯು ಮಟ್ಟ ಶಾಖ ಬರ್ತದಲ್ಲ ನೋರೆ. ಅಶೋಕ ಹೌದು, ಕೈ ಹೆಂಗೆ ಹಿಂಗೆ ತಿರ್ಸೋದ ನಾವು ಕೈ ತಿರ್ಸ ಹಂಗಲ್ಲದೆ ಹಿಂಗೆ ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗೆ ಮಾಡ್ಬೇಕು. ಇಲ್ಲಿಟ್ರೆ ಹಿಂಗೆ ಕೈ ಇದನ್ನಾಗ್ತದ ಸುಡ್ತದ ಒಂಚೂರು. ಮತ್ತೆ ನಡಿ ತಿನ್ ನೋಡು, ಟೇಸ್ಟ್ ನೋಡ್ತಾ ಇದ್ದಾನೆ ನಮ್ಮಣ್ಣ. ಎಸ್, ವಿಲ್ ಟೇಸ್ಟ್. ಹಿಂಗಾಗಿದೆ ಪಾಸ್ತಾ. ಹೆಂಗಿದೆ ಅಂತ ಆಮೇಲೆ ಟೇಸ್ಟ್ ನೋಡಿ ಹೇಳ್ತೀನಿ. ತಿನ್ನಪ್ಪ, ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಹೌಸ್ ಇಟ್? ನೈಸ್, ನಾಟ್ ಬ್ಯಾಡ್ ಅಲ್ಲ? ನಾಟ್ ಬ್ಯಾಡ್. ಓಕೆ. ಚಲೋ ಪಾಠ. ಹಾಂ ಈವ್ನಿಂಗ್ ಸ್ನ್ಯಾಕ್ ಇದೆಯಲ್ಲ ಹಾಂ, ಚಲೋ ಈಗ ಮಧ್ಯಾಹ್ನ ಆಗ್ಯದ ಜಾಸ್ತಿ ಹೋಗಲ್ಲ. ಯಾವಾಗಾದರೂ ಒಂದು ಸತಿ ಫೈನ್, ಹ್ಞೂ ನಾಟ್ ರೆಗ್ಯುಲರ್ಲಿ. ಹ್ಞೂ ಎಸ್. ಚಲೋ ಹಾಂ, ನಾನು ತಿಂದು ಟೇಸ್ಟ್ ಹೆಂಗಿದೆ ಅಂತ ನೋಡ್ತೀನಿ ಆಮೇಲೆ. ಅಫ್ಕೋರ್ಸ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಿರ್ತಾರಪ್ಪ ವಿಡಿಯೋಸ್. ಏನಾರ ವೆರಿ ಸಿಂಪಲ್. ನೀವು ಮನೆಯಲ್ಲಿ ಟಕ್ ಅಂತ ಮಾಡ್ಕೋಬೋದು.